ನಮಸ್ಕಾರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಮಕ್ಕಳೇ, ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಟೊರೊ ಟೊರೊ ಎಂಬ ಕಪ್ಪೆ. ಕಪ್ಪೆ ಅಂದರೆ ಫ್ರಾಗ್. ಏನಿದು ಕತೆ ನೋಡ್ಕೊಂಬರೋಣ. ಒಂದು ಕಾಡಿರುತ್ತೆ. ಆ ಕಾಡಿನ ಮಧ್ಯದಲ್ಲಿ ಒಂದು ಸುಂದರವಾದ ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಅನೇಕ ಕಪ್ಪೆಗಳು ವಾಸ ಮಾಡ್ತಾ ಇರ್ತವೆ. ಅವುಗಳಲ್ಲಿ ಟೊರೊ ಟೊರೊ ಎಂಬ ಒಂದು ಕಪ್ಪೆ ಬಹಳ ವಿಭಿನ್ನವಾಗಿರುತ್ತೆ, ಅಂದರೆ ಡಿಫ್ರೆಂಟ್ ಆಗಿರುತ್ತೆ. ಅದು ಯಾವಾಗಲೂ ತನ್ನ ಧ್ವನಿಯನ್ನು ಗಟ್ಟಿಯಾಗಿ ಮಾಡಿ ಟೊರೊ 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 ಎಂದು ಕೂಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಎಲ್ಲ ಕಪ್ಪೆಗಳು ಈ ಕಪ್ಪೆಯ ಹೆಸರನ್ನು ಟೊರೊ ಟೊರೊ ಕಪ್ಪೆ ಅಂತ ಕರಿತಿರ್ತಾರೆ. ಈ ಟೊರೊ ಟೊರೊ ಕಪ್ಪೆಗೆ ತಾನು ಮಾಡುವ ಶಬ್ದದ ಮೇಲೆ ಬಹಳ ಗರ್ವ ಇರುತ್ತೆ. ನನ್ನಂಥ ಸುಂದರವಾದ ಧ್ವನಿ ಯಾರಿಗೂ ಇಲ್ಲ ಅಂತ ಸದಾ ಕೂಗ್ತಾ ಇರುತ್ತೆ. ಆದರೆ ಇತರ ಕಪ್ಪೆಗಳು ಹೆಚ್ಚಿಗೆ ಮೌನವಾಗಿಯೇ ಕೆಲಸ ಮಾಡ್ತಿರ್ತವೆ. ಆದರೆ ಈ ಟೊರೊ ಟೊರೊ ಕಪ್ಪೆ ಇದೆಯಲ್ಲ, ಅದು ಮಾತ್ರ ಎಲ್ಲರ ಗಮನ ಸೆಳೆಯೋಕ್ಕೆ ದಿನವಿಡೀ ಕೂಗ್ತಾ ಇರುತ್ತೆ, ಟೊರೊ 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 ಅಂತ. ಒಂದಿನ ಏನಾಗುತ್ತೆ ಗೊತ್ತಾ ಮಕ್ಕಳೇ? ಆ ಕೆರೆ ಹತ್ರ ಒಂದು ಹಾವು ಬರುತ್ತೆ. ಆ ಹಾವನ್ನು ನೋಡಿದ ಕಪ್ಪೆಗಳೆಲ್ಲ ಭಯದಿಂದ ಮೌನವಾಗಿ ನಿಶ್ಶಬ್ದವಾಗಿ ಏನೂ ಸದ್ದು ಮಾಡದೇ ಇರುತ್ತೆ. ಆದರೆ ನಮ್ಮ ಟೊರೊ ಟೊರೊ ಕಪ್ಪೆ ಇದೆಯಲ್ಲ, ಅದು ಗರ್ವದಿಂದ ಜೋರಾಗಿ ಟೊರೊ 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 ಅಂತ ಕೂಗುತ್ತೆ. ಆ ಶಬ್ದವನ್ನು ಆಲಿಸಿದ ಹಾವು ಸುಲಭವಾಗಿ ಈ ಕಪ್ಪೆನ ಗಬಕ್ ಅಂತ ಹಿಡ್ಕೊಂಡ್ಬಿಡುತ್ತೆ. ಆ ಹಾವು ಹಿಡ್ಕೊಂಡು ಆ ಟೊರೊ ಟೊರೊ ಕಪ್ಪೆನ ತಿಂದ್ಬಿಡುತ್ತೆ. ಆವಾಗ ಆ ಟೊರೊ ಟೊರೊ ಕಪ್ಪೆಗೆ ತನ್ನ ತಪ್ಪಿನ ಅರಿವಾಗುತ್ತೆ, ಅರ್ಥ ಆಗುತ್ತೆ. ಹಾವು ಬಂದಾಗ ನಾನು ಮೌನವಾಗಿದ್ದಿದ್ರೆ ನಾನು ಬೇರೆ ಕಪ್ಪೆಗಳ ಥರ ಉಳ್ಕೋತಿದ್ದೆ. ನನ್ನ ಅಹಂಕಾರದಿಂದ, ನನ್ನ ಗರ್ವದಿಂದ ನಾನು ಕೂಗ್ದಕ್ಕೆ ಈಗ ಹಾವಿಗೆ ಬಲಿಯಾಗಿದ್ದೇನೆ ಅಂತ ಅದು ತುಂಬಾ ಬೇಸರ ಪಡುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ಅತಿಯಾದ ಗರ್ವ ಅಂದರೆ ಅಹಂಕಾರ ಮತ್ತು ಅತಿಯಾಗಿ ಮಾತಾಡೋದು ಅಪಾಯಕ್ಕೆ ದಾರಿ. ಅದರಿಂದ ಸಮಯಕ್ಕೆ ತಕ್ಕಂತೆ ಮೌನವಾಗಿ ಇರುವುದು ಜಾಣತನ. ಅಂದರೆ ನಿಮಗೂ ಅಷ್ಟೇ ಮಕ್ಕಳೇ, ನೀವು ಶಾಲೆಯಲ್ಲಿ ಕ್ಲಾಸಲ್ಲಿದ್ದಾಗ ಅತಿಯಾಗಿ ಮಾತಾಡಬಾರ್ದು. ಆದಷ್ಟು ಸಮಯ ಮೌನವಾಗೂ ಇರಬೇಕಾಗುತ್ತೆ. ನೀವು ಜೋರಾಗಿ ಮಾತಾಡ್ತಿದ್ದು ಅಲ್ಲಿ ನಿಮ್ಮ ಕಾಲೇಜಿನ ಅಥವಾ ನಿಮ್ಮ ಸ್ಕೂಲಿನ ಪ್ರಿನ್ಸಿಪಾಲ್ ಬಂದು ನೋಡಿ ನೀವು ಅದಕ್ಕೆ ಸಿಕ್ಕಾಕೊಂಡು ಅದ್ರ ಕಷ್ಟ ಅನುಭವಿಸ್ಬೇಕಾಗತ್ತೆ. ಅದೇ ಮೌನವಾಗಿದ್ದರೆ ನೀವು ಆ ಒಂದು ಕಷ್ಟದಿಂದ ಬಚಾವಾಗ್ತೀರ ಮಕ್ಕಳೇ. ಇದೇ ರೀತಿ ಹಲವಾರು ನಿದರ್ಶನಗಳಿರುತ್ತೆ. ಕೆಲವೊಂದು ಸತಿ ನಾವು ಮಾತಾಡಬೇಕಾಗತ್ತೆ, ಕೆಲವೊಂದು ಸತಿ ಮೌನವಾಗಿ ಉಳಿಬೇಕಾಗತ್ತೆ. ಆ ಮೌನವಾಗಿ ಉಳಿಯಿದೆ ಜಾಣತನ ಮಕ್ಕಳೇ. ಇದನ್ನು ನೀವು ಯಾವಾಗಲೂ ತಿಳ್ಕೊಳ್ಳಿ. ಈ ಕತೆ ಅದರ ಸಾರಾಂಶ ತಿಳಿತಾ ಮಕ್ಕಳೇ?